ಬಸವರಾಜ ರಾಯರೆಡ್ಡಿಯವರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮಸ್ಕಾರ. ಬಂದೇ ಬಿಡ್ತಲ್ಲ ಸರ್ ಜುಲೈ, ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರು 4 ತಿಂಗಳು ಇನ್ನು ಅಂತ ದೊಡ್ಡದೇನೋ ಆಗಿಬಿಡುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಂತ ಸುದ್ದಿ. ಏನಾಗುತ್ತೆ ನನಗೆ ಗೊತ್ತಿಲ್ಲ. ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ ಅಂದೆ. ಏನು 4 ತಿಂಗಳಲ್ಲಿ ಏನಾಗುತ್ತೆ? ಏನಪ್ಪ ಅಂದರೆ ನಿಮ್ಮ ಪಕ್ಷದವರೇ ಬರ್ತಾರೆ, ಇಲ್ಲೇ ನಿಮ್ಮ ಆಫೀಸ್ ಮುಂದೆ ನೆರಳುದಲ್ಲಿದ್ದೀವಿ ಬನ್ನಿ ಒಂದು ಕಾಫಿ ಕುಡಿಯೋಣ ಅಂತಾರೆ, ಜನಾರ್ದನದಲ್ಲಿದ್ದೀವಿ ದೋಸೆ ತಿನ್ನೋಣ ಬನ್ನಿ ಅಂತಾರೆ, ಭಾಳ ವಿಷಯಗಳು. ಕಾಫಿ ಕುಡಿದ್ರೆ ದೋಸೆ ತಿಂದ ಹೊರಟೋದ? ಇಲ್ಲ ಅಷ್ಟೇ ಹೊರಟೋಗೋದಿಲ್ಲ, ಅವರು ಭಾಳ ವಿಷಯಗಳನ್ನು ಹೇಳ್ತಾರೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಸೆಪ್ಟೆಂಬರಲ್ಲೂ ಏನಾಗಲ್ಲ, ಅಕ್ಟೋಬರಲ್ಲಿ ಏನೂ ಆಗಲ್ಲ. ಇದು ವ್ಯವಸ್ಥೆ ಮುಂದುವರಿತದೆ. ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಚರ್ಚೆ. ನೋಡಿ, ನಾನು ನೋಡ್ತಾ ಇದ್ದೇನೆ ಅಜಿತ್ ಅವರೇ, ನಾವು ಪ್ರಾಮಾಣಿಕವಾಗಿ ಮಾತಾಡಬೇಕು. ಈ ಚರ್ಚೆ ಸುಮಾರು 1.5 ವರ್ಷದಿಂದ ನಡೀತಾನೆ ಇದೆ. ಹೌದು. ಪ್ರತಿ ವಾರ, ಪ್ರತಿ 15 ದಿವಸಕ್ಕಾರೆ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ. ನವಂಬರಲ್ಲಿ ರಾಜೀನಾಮೆ ಕೊಟ್ಬಿಡ್ತಾರೆ. ಅವ್ರಿಗೆ 2.5 ವರ್ಷ, ಇವ್ರಿಗೆ 2.5 ವರ್ಷ. ನೋಡಿ, ಒಂದನ್ನು ನಾವು ನೇರವಾಗಿ ಸ್ಪಷ್ಟವಾಗಿ ಮಾತಾಡಬೇಕು. ಈ ಮುಖ್ಯಮಂತ್ರಿಗಳನ್ನು ಹೇಗೆ ಆಯ್ಕೆ ಮಾಡ್ತಾರೆ? ಯಾವುದೇ ಪಕ್ಷ ಇರಲಿ, ಬೇರೆ ಪಕ್ಷದ ಮಾತು ಬೇರೆ. ಇವತ್ತು ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇರ್ತದೆ. ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಹುಮತ ಬಂದಿರೋದ್ರಿಂದ ಪಕ್ಷದ ಅಧಿಕೃತವಾದಂಥ ಪದಾಧಿಕಾರಿಗಳು, AICC ಅಧ್ಯಕ್ಷರು ನೇಮಕ ಮಾಡಿದಂಥ ಪದಾಧಿಕಾರಿಗಳು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗವಹಿಸ್ತಾರೆ, ವೀಕ್ಷಕರಾಗಿ. ಅದೇ ಭಾಗವಹಿಸ್ತಾರೆ. ಭಾಗವಹಿಸಿ ಸಾಮಾನ್ಯವಾಗಿ ಎಲ್ಲ ಶಾಸಕರ ಯಾರನ್ನ ನೀವು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡ್ತೀರಿ, ಅಂದರೆ ಅವರೇ ಮುಂದಿನ ಮುಖ್ಯಮಂತ್ರಿಯಾಗಿ ಆಗ್ತೀರಿ ಅನ್ನೋಂಥ ಸ್ಪಷ್ಟವಾಗಿ ಕೇಳ್ತಾರೆ. ನಿಮ್ಮ ವಿಚಾರವನ್ನು ಒಂದು ವೋಟರ್ ಸ್ಲಿಪ್ಪಲ್ಲಿ ಥರನೇ ಬರೆದು ಕೊಡಿ ಅಂತ ಕೇಳ್ತಾರೆ. ಈ ಸಲ ಹಾಗೆ ಮಾಡಿದರು. ಓಕೆ. ಯಾರ್ಯಾರು ಕಂಟೆಸ್ಟ್ ಮಾಡಿದ್ದಾರೆ ಅವ್ರ ಹೆಸರನ್ನ ಬರೆದು ಕೊಟ್ಟರು. ಅಂತಿಮವಾಗಿ ಸಿದ್ದರಾಮಯ್ಯನವ್ರಿಗೆ ಅತಿ ಹೆಚ್ಚು ಶಾಸಕರು ಅವ್ರನ್ನ ಆಯ್ಕೆ ಮಾಡಿದ್ರಿಂದ ಅವ್ರನ್ನ ಮುಖ್ಯಮಂತ್ರಿ ಅಂತ ಹೇಳಿ ಪಕ್ಷದ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ. ಅದರಂತೆ ಅವರು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಕೂಡ ಹೌದು ಮತ್ತು ಮುಖ್ಯಮಂತ್ರಿಯಾಗಿ ಕೂಡ ಅವರು ಆಯ್ಕೆಯಾದರು.